ಫಸ್ಟ್ ಮುಖ್ಯ ರಸ್ತೆನ ಮಾಡೋಣ, ಆಮೇಲೆ ಎಲ್ಲ ಊರದು ಒಳಗಡೆ ರಸ್ತೆ ಬರೋಣ. ಮುಖ್ಯನೇ ರಸ್ತೆನೇ 50 ವರ್ಷ 25 ವರ್ಷದಿಂದ ಆಗಿಲ್ಲ. ಒಳಗಡೆ ಬಂದ್ಬಿಟ್ರೆ ಏನೂ ಆಗಲ್ಲ. ಮೊದಲು ನೀವು ಊರೊಳಕ್ಕೆ ಹೋಗೋ ರಸ್ತೆಗಳನ್ನ ಅಭಿವೃದ್ಧಿನ ಮಾಡೋಣ. ಈಗ 150 ಕೋಟಿ ರೂಪಾಯಿಯನ್ನ ಸರ್ಕಾರ ಮತ್ತೆ ನಮ್ಮ ಚಾನಲ್ನ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಅನೌನ್ಸ್ ಮಾಡೋಣ ಅಂತಿದೆ. ಶ್ರೀರಂಗಪಟ್ಟಣದಿಂದ ಬಸರಾಳು ಮತ್ತು ದೇವಲಾಪುರಕ್ಕೆ ನೀರು ತಗೊಂಡು ಹೋಗೋದಕ್ಕೆ 1,000 ಕೋಟಿ ರೂಪಾಯಿಯಲ್ಲಿ ನಾನು ಮತ್ತು ಚಲುವರಾಯಸ್ವಾಮಿ ಅವರು ಇಬ್ಬರು ಪ್ರಾಜೆಕ್ಟ್ ರೆಡಿ ಮಾಡಿದ್ದೀವಿ. ಅಲ್ಲಿಂದ ನೇರವಾಗಿ ಬಸರಾಳಕ್ಕೆ ಬಂದು ಇಲ್ಲೆಲ್ಲ ತುಂಬಿ ಅಲ್ಲಿಂದ ದೇವಲಾಪುರ ಹೋಗ್ಲಿಗೂ ಹೋಗೋ ಥರ 1,000 ಕೋಟಿಯಲ್ಲಿ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ವಿ. ಅದು ಸ್ಯಾಂಕ್ಷನ್ ಆದ್ಮೇಲೆ ಅನೌನ್ಸ್ ಮಾಡೋಣ ಅಂತಿದ್ವಿ. ಅದನ್ನು ಮಾಡಿ ನನ್ನ ಕಾಲಾವಧಿಯಲ್ಲಿ 3 ವರ್ಷದಲ್ಲಿ ನಮ್ಮ ಬಸರಾಳು ಹೋಗ್ಲಿಗೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಇಲ್ದಂಗೆ ಕಾವೇರಿ ನೀರನ್ನು ತಂದು ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಕಾಮಗಾರಿ ಹಿಂಗೆ ನಡೀಲಿ. ಏನಾರ ಬಸ್ ಸ್ಟ್ಯಾಂಡ್ ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ. ಟೆಂಡರ್ ಆಗಿದೆ, ಎಲ್ಲ ಅಪ್ರೂವಲ್ ಆಗಿದೆ. 2 ಸರಿ ಅವ್ನು 20% ಬಿಲೋ ಆಗ್ತಿದ್ದ. ಸುಮ್ಮನೆ ಬಿಲೋ ಹಾಕಿದ್ರೆ ಬೇಡ ಅಂತ ನಾನೇ 2 ಸರಿ ಟೆಂಡರ್ ಕ್ಯಾನ್ಸಲ್ ಮಾಡಿಸಿದ್ದೆ. ಈಗ ಅಪ್ರೂವಲ್ ಆಗಿದೆ. ಒಂದು ವಾರದಲ್ಲಿ ಕೆಲಸ ಆರಂಭ ಆಗುತ್ತೆ. ಒಳ್ಳೆ ಬಸ್ ಸ್ಟ್ಯಾಂಡ್ ಬರುತ್ತೆ. ಮತ್ತು ಹೇಮಾವತಿ ನಿಮ್ದೇನು ಕಾಳಭೈರವೇಶ್ವರ ಕಲ್ಯಾಣ ಮಂಟಪ, ಕಾಳಭೈರವೇಶ್ವರ ಕಲ್ಯಾಣ ಮಂಟಪವನ್ನು 50 ಲಕ್ಷ ರೂಪಾಯಿಲಿ ಹೈಟೆಕ್ ಆಗಿ ಅಭಿವೃದ್ಧಿ ಮಾಡಿಕೊಡ್ತೀನಿ. ಬಡವ್ರ ಮಕ್ಕಳು ಮದುವೆನ ಚೌಟ್ರಿಲಾಗಲಿ 50 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿ ನಿಮಗೇನು ಈಗ ಬಡವ್ರ ಮಕ್ಕಳಿಗೆ ಕಡಿಮೆ ಬೆಲೆಯಲ್ಲಿ ಇಲ್ಲೊಂದು ಸಮುದಾಯ ಭವನ ಕಟ್ಟೋಣ ಅಂತಿದೆ. ಬೇಡ, ಅದೇ ಜಾಗ ಇರೋದ್ರಿಂದ ಅದನ್ನೇ ಅಭಿವೃದ್ಧಿ ಮಾಡೋಣ ಅಂತೇಳಿ 50 ಲಕ್ಷ ಹಾಕಿ ಇನ್ನು ಹೈಟೆಕ್ ಆಗಿ ಅಭಿವೃದ್ಧಿ ಮಾಡೋಣ. 50 ಆಗಲಿ 1 ಆಗಲಿ ಅದನ್ನು ಹೈಟೆಕ್ ಆಗಿ ಅಭಿವೃದ್ಧಿ ಮಾಡಿ ಬಡವ್ರಿಗೆ ಒಳ್ಳೇದಾಗೋ ಥರ ಮದುವೆ ಮಾಡೋ ಥರ ಮಾಡಿ ಕೊಡ್ತೀನಿ. ನಿಮ್ಮ ದೇವಸ್ಥಾನನೂ ಇನ್ನೊಂದಿನ ಸಭೆ ಮಾಡಿ ಒಳ್ಳೆ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಸಭೆ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಈಗ ಪಂಚಲಿಂಗೋತ್ಸವ 26ನೇ ತಾರೀಕಿದೆ. ನಮ್ಮ ಧ್ರುವ ಸರ್ಜಾ ಬರ್ತಾರೆ, ಒಳ್ಳೆ ಸಿಂಗರ್ಸ್ ಎಲ್ಲ ಬರ್ತಾರೆ. 26ನೇ ತಾರೀಕು ಶಿವರಾತ್ರಿ ದಿನ ಕೆರಗೋಡಿಗೆ ಬನ್ನಿ ಎಲ್ಲರೂ ಅಂತ ಹೇಳಿ 7 ಗಂಟೆ ಮೇಲೆ ಕೆರಗೋಡಿಗೆ ಬನ್ನಿ. ಚೆನ್ನಾಗಾಗುತ್ತೆ ಕಾರ್ಯಕ್ರಮ. ಒಂದು 50,000 ಜನ ಅವತ್ತು ಸೇರ್ತಾರೆ. ನೀವೆಲ್ಲ ಬನ್ನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.